ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ನಿರ್ಗಮಿಸಿದ್ದಾರೆ. ಆದರೆ ಅವರ ಬಿಟ್ಟು ಹೋದಂಥ ಹೆಜ್ಜೆಗಳನ್ನು ಬಸವ ಪ್ರಣೀತ ಲಿಂಗಾಯತರು ಯಾರೂ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಯಾರು ಲಿಂಗಾಯತರು ಅಂತ ಹೇಳ್ತಾರೋ ಅವರು ಇಷ್ಟು ಗಟ್ಟಿಯಾಗಿ ಧೈರ್ಯವಾಗಿ ನಾನು ಬಸವಣ್ಣವರ ಅನುಯಾಯಿ, ಬುದ್ಧನ ಅನುಯಾಯಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ತಾರೋ ಇಲ್ಲ ನನಗಂತೂ ಗೊತ್ತಿಲ್ಲ. ಬಹುಶಃ ಅಂಥ ಧೀಮಂತ ರಾಜಕಾರಣಿ ನಾನು ಇವತ್ತಿಗೂ ನೋಡಿಲ್ಲ. ಆದರೆ ಸದನದ ಹೊರಗೆ ಮತ್ತು ಒಳಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ನಾನು ಬಸವ ತತ್ವವನ್ನು ಅನುಸರಿಸುವವನು, ನಾವು ಬಸವಣ್ಣವರ ವಿಚಾರಗಳಿಂದ ಪ್ರಭಾವಿತನಾದವನು ಅಂತ ತುಂಬ ಗಟ್ಟಿಯಾಗಿ ಧೈರ್ಯವಾಗಿ ಅಷ್ಟೇ ನಿಷ್ಠುರವಾಗಿ ಹೇಳ್ತಾ ಹೋದರು. ಕೆಲವು ಸಲ ಕೆಲವು ರಾಜಕಾರಣಿಗಳು, ಈ ಪೀತ ಪತ್ರಿಕೆಗಳು, ಮಾರಿಕೊಂಡ ಮಾಧ್ಯಮಗಳೆಲ್ಲ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಸಿದ್ದರಾಮಯ್ಯನವರು ಬೆಂಬಲ ನೀಡಿದ್ದರಿಂದಲೇ ಹೀನಾಯವಾಗಿ ಕಾಂಗ್ರೆಸ್ ಸೋಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದಾಗಲೂ ಕೂಡ ಅದನ್ನು ನಿರಾಕರಿಸಿದವರು. ಬೇಕಂತಲೇ ಕೆಲವರು ಸಿದ್ದರಾಮಯ್ಯನವರೇ ಈ ಧರ್ಮವನ್ನು ಸ್ಥಾಪಿಸಿರುವಂತಕ್ಕಂಥ ಕೊಂಕು ಮಾತುಗಳನ್ನು ಕೂಡ ಆಡಿದರೆ, ಆದರೆ ಇದಕ್ಕೆ ವಿಚಲಿತರಾಗದಂಥ ಸಿದ್ದರಾಮಯ್ಯನವರು ಹೇಳಿದ್ದು, ನಾನು ಈ ಧರ್ಮವನ್ನು ಹೊಡಿಲಿಲ್ಲ ಮಾರಾಯರೇ. 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಈ ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳಿಂದ ಜನಸಾಮಾನ್ಯನ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯಗಳನ್ನ ಮತ್ತು ಶಾಸ್ತ್ರದ ಮೂಲಕ ಆಗ್ತಕ್ಕಂಥ ಶೋಷಣೆಯನ್ನ ಗುರುತಿಸಿ ಅವರು ಬಸವಣ್ಣವರು ಈ ಲಿಂಗಾಯತ ಧರ್ಮವನ್ನು ಕಟ್ಟಿದ್ರಂತ ಅತ್ಯಂತ ಕಠಿಣವಾದ ಮಾತುಗಳ ಮೂಲಕವಾಗಿದ್ದರೂ ಕೂಡ ಅದನ್ನು ತುಂಬಾ ಸರಳೀಕರಿಸಿ ಹೇಳಿದ ರೀತಿ ಇತ್ತಲ್ಲ, ಅದು ಎಂಥ ಲಿಂಗಾಯತನು ಕೂಡ ಮೆಚ್ಚುಗೆ ಪಡ್ಕೊಳ್ಳುವಂಥ ಒಂದು ಸಂದರ್ಭಗಳು ಇತ್ತು. ಈ ಸಿದ್ದರಾಮಯ್ಯನವರು ಮಾಡಿದ್ದು ಒಂದೆರಡಲ್ಲ ಲಿಂಗಾಯತರಿಗೆ. ಆದರೆ ಈ ಲಿಂಗಾಯತರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಕನಿಷ್ಠ ಪಕ್ಷ ತಮ್ಮ ವಿಚಾರಗಳ ಜೊತೆಗೆ ಬಂದಂಥ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಯಾಗಿ ಏನು ಹೇಳಲಿಕ್ಕೆ ಬಯಸಲಿಲ್ಲವೋ ಅಂತ ನನಗೆ ಒಳಗೆ ನೋವು ಮತ್ತು ಕಳವಳ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇವೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಾಗ ಬಹಳಷ್ಟು ಜನ, ಕೆಲವು ಮಠಾಧೀಶರು ಸ್ವಾಗತಿಸಿದ್ರು. ಒಳಗೆ ಉರ್ಕೊಳ್ಳೋರು ಎಷ್ಟೋ ಜನ. ಇಂಥ ವ್ಯವಸ್ಥೆಯ ನಡುವೆನೂ ಕೂಡ ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದರು. ನಿಜಕ್ಕೂ ಕರ್ನಾಟಕದ ಮಹಾನ್ ನಾಯಕರಲ್ಲಿ ಬಸವಣ್ಣವರು ಅಗ್ರಗಣ್ಯರು. ವೇದ, ಶಾಸ್ತ್ರ, ಆಗಮ, ಪುರಾಣ ಇತ್ಯಾದಿಗಳ ಪೊಳ್ಳುಗಳೇನಿದ್ವಲ್ಲ, ಈ ಟೊಳ್ಳುಗಳನ್ನ ಛೇದಿಸಿ ಭೇದಿಸಿ ಜನರಿಗೆ ದುಡಿಯುವವನೇ ದೊಡ್ಡವನು ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ನೀಡಿದಂಥವ್ರು. ಮತ್ತು ಪ್ರಜಾಪ್ರಭುತ್ವದ ಬೆಳಕು ಎಲ್ಲೂ ಇರಲಿಲ್ಲ. ತಳವರ್ಗದವರು ಅಂತೂ ಯಾರು ಕೇಳೋರಿರ್ಲಿಲ್ಲ. ಮಹಿಳೆಯರುಗಳು ಅಷ್ಟೇ, ಕೇವಲ ಒಂದು ವರ್ಗದ ಜನ ಮಾತ್ರ ಆರಾಮ ಅವರು ಮೈಕಂತ ಗಾದಿ ಮೇಲೆ ಮಲಗಿದ್ರು. ಅಂಥ ಸ್ಥಿತಿಯನ್ನ ಬಸವಣ್ಣ ದುಡಿಯುವವನು ದೊಡ್ಡವನು, ದೇವರು ಕೂಡ ದೊಡ್ಡವನಾಗಬೇಕಾದ್ರೆ ದುಡಿಬೇಕಂತಕ್ಕಂಥ ಈ ವಿಚಾರವನ್ನು ಒದಗಿಸಿಕೊಟ್ಟಂಥ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವ ಮೂಲಕ ಇಲ್ಲಿರುವ ಈ ನೆಲಮೂಲದ ಸಂಸ್ಕೃತಿ ಇತ್ತಲ್ಲ, ದುಡಿಯುವ ಸಂಸ್ಕೃತಿ, ಈ ದುಡಿಯುವ ಸಂಸ್ಕೃತಿಗೆ ಬೆಲೆ ತಂದುಕೊಟ್ಟವರು ಸಿದ್ದರಾಮಯ್ಯನವರು. ಬಿಜಾಪುರದ ಅಕ್ಕ ಮಹಾದೇವಿ ಅಂತ ವಿಶ್ವವಿದ್ಯಾಲಯಕ್ಕೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ಅಂತ ಹೆಸರಿಟ್ಟು, ಅಕ್ಕ ಮಹಾದೇವಿ ತಾಯಿಯ ಆ ವೈರಾಗ್ಯತನ, ಆಕೆಯ ಗಟ್ಟಿತನ, ಹೆದರದಿರು ಮನವೇ ಬೆದರದಿರು ತನವೇ ನಿಜವ ನರಿತು ನಿಶ್ಚಿಂತನಾಗಿರು, ಫಲವಾದ ಮರಕ್ಕೆ ಕಲ್ಲಲ್ಲಿಡುವರು 1 ಕೋಟಿ, ಎಲವದ ಮರಕ್ಕೆ ಇಡುವನಾರನು ಕಾಣೆ ಅನ್ನುವ ಮಾತಿಗೆ ಒಂದು ಶಕ್ತಿಯನ್ನು ತುಂಬಿದವರು ಸಿದ್ದರಾಮಯ್ಯನವರು. ಶಿವಮೊಗ್ಗದಲ್ಲಿ ದೊಡ್ಡ ಪಾರ್ಕ್ ಇದೆ. ಆ ಪಾರ್ಕಿಗೆ ಯಾರು ಹೇಳೋರು ಕೇಳೋರಿಲ್ಲ, ಹೆಸರು ಕೂಡ ಇರಲಿಲ್ಲ. ಅಂಥ ಪಾರ್ಕಿಗೆ ವೈರಾಗ್ಯ ನಿಧಿಯ ಅಕ್ಕ ಮಹಾದೇವಿಯನ್ನ ಅನೇಕ ಪ್ರಶ್ನೆಗಳ ಮೂಲಕ, ಚಿಕಿತ್ಸಕ ನೋಟಗಳ ಮೂಲಕ ಆಕೆಯನ್ನ ಪರೀಕ್ಷಿಸಿದಂಥ ಅಲ್ಲಮಪ್ರಭು ಅನುಭವ ಮಂಟಪದ ಅಧ್ಯಕ್ಷರು ಅವರ ಹೆಸರನ್ನ ಇಡುವ ಮೂಲಕ ಆ ತಮ್ಮ ಘನತೆ, ಗೌರವಕ್ಕೆ ಮತ್ತೊಂದು ಗರಿಯನ್ನ ಸಿದ್ದರಾಮಯ್ಯನವರು ತಂದುಕೊಂಡ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ. ನೋಡಿ, ಬೇರೆಯವರು ಯಾರೋ ಏನೋ ಲಿಂಗಾಯತರಿದ್ರು ಕೂಡ ಜಾತಿಯಿಂದ ಮತದಿಂದಲ್ಲ, ಧರ್ಮದಿಂದಲ್ಲ, ಆದರೆ ಅವರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ಸಿದ್ದರಾಮಯ್ಯನವರು ಬಸವಣ್ಣವರ ಜಯಂತಿ ದಿನ ಶಪಥವನ್ನ ತೆಗೆದುಕೊಳ್ತಾರೆ, ಮುಖ್ಯಮಂತ್ರಿಯೇ ಹುದ್ದೆಗೆ ಏರ್ತಾರೆ. ಮತ್ತು ಒಂದು ದಕ್ಷಿಣ ದಿಕ್ಕಿಗೆ ಒಂದು ಬಾಗಿಲಿರ್ತದೆ, ವಿಧಾನಸೌಧ ಬಾಗಿಲು ಯಾವತ್ತೂ ಮುಚ್ಚಿರೋದು. ಆ ಬಾಗಿಲ ಹೋಗ್ಬಾರ್ದು ಅಂತ ಕೆಲವ್ರದು. ಅಲ್ಲಿ ಹೋಗಿ ಬಂದ್ರೆ
ಏನೇನೋ ಆಘಾತಗಳಾಗ್ತವೆ ಅಥವಾ ರಾಜಕೀಯ ಪಲ್ಲಟಗಳಾಗ್ತವೆ ಅಂತ ಹೇಳ್ತಕ್ಕಂಥ ದಿನಮಾನಗಳಲ್ಲಿ ಆ ದಕ್ಷಿಣದ ಬಾಗಿಲನ್ನು ಓಪನ್ ಮಾಡೋ ಮೂಲಕ, ಆ ದ್ವಾರದಿಂದ ಬರುವ ಮೂಲಕ ತಮ್ಮ ಆಡಳಿತ ಯಾವ ರೀತಿಯಾಗಿದೆ ಅಂತ ತೋರಿಸಿಕೊಟ್ಟವರು ಸಿದ್ದರಾಮಯ್ಯನವರು. ಇದನ್ನು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಚಾಮರಾಜನಗರಕ್ಕೆ ಬಹಳಷ್ಟು ಜನ ಹೋಗೋದಿಲ್ಲ ಮುಖ್ಯಮಂತ್ರಿಗಳು. ಅಲ್ಲಿ ಯಾರ್ಯಾರು ಹೋಗಿ ಬಂದವರು ಅವ್ರು ಮಾಜಿನೇ ಆಗ್ತಾರಂತ ಅನ್ನೋ ಒಂದು ನಂಬಿಕೆ, ಮೌಢ್ಯ. ಈ ಮೌಢ್ಯವನ್ನ ತೊತ್ತಲ ತುಳಿದು ನಿಂತವರು ಸಿದ್ದರಾಮಯ್ಯನವರು. ನಾವು ನೀವೆಲ್ಲ ಬಲ್ಲಂತೆ ಬಸವ ಕಲ್ಯಾಣ ಅದು ಬಸವಣ್ಣವರ ಕರ್ಮಭೂಮಿ, ಅನುಭವ ಮಂಟಪವನ್ನು ಸ್ಥಾಪಿಸಿದಂಥ ಒಂದು ಸ್ಥಳ, ಮಹತ್ತರವಾದ ಸ್ಥಳ. ಆ ಸ್ಥಳಕ್ಕೆ ಬಂದಂತ ಜವರೇಗೌಡರು ಒಂದು ಮಾತು ಹೇಳ್ತಾರೆ, ಈ ಕಲ್ಯಾಣದ ಪರಿಸರದಲ್ಲಿ ನನಗೆ ಮರುಜನ್ಮಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ಬಸವಣ್ಣವರ ತತ್ವಗಳನ್ನು ಓದಿಕೊಂಡವನು, ತಿಳಿದುಕೊಂಡವನು. ಹಾಗಾಗಿ ನನಗೆ ಮರುಜನ್ಮಗಳಲ್ಲಿ ನಂಬಿಕೆ ಇಲ್ಲ. ಆದರೆ ಒಂದು ವೇಳೆ ಮರುಜನ್ಮ ಅನ್ನೋದಿದ್ರೆ ಈ ಭೂಮಿಯಲ್ಲಿ ಕಲ್ಯಾಣದ ಪರಿಸರದಲ್ಲಿ ಮರಿದುಂಬಿ ಬೇಡ ಸರ್, ನನಗೆ ಮರಿ ಹಂದಿ ಆಗಿದ್ರು ಹುಟ್ಟಿಸು ಅಂತ ಕೇಳ್ತಾರೆ. ಇಂಥ ಸ್ಥಳವನ್ನ ಸ್ಮಾರಕವಾಗಿ ನಿರ್ಮಿಸಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲೊಂದು ಆಧುನಿಕವಾದಂತಹ ಅನುಭವ ಮಂಟಪವನ್ನ ಕಟ್ಟಲಿಕ್ಕೆ ಸಿದ್ದರಾಮಯ್ಯನವರು ಹಣಕಾಸಿನ ನೆರವನ್ನು ನೀಡಿದ್ದಾರೆ. ಇದನ್ನು ಮರಲಿಕ್ಕೆ ಸಾಧ್ಯನಾ ನಾವು? ಇವ್ಯಾವನು ಮರಲಿಕ್ಕೆ ಸಾಧ್ಯ ಇಲ್ವಲ್ಲ. ಇಂಥ ಲಿಂಗಾಯತ ಚಳವಳಿ ಹೋರಾಟ ಇದು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಬಹಳಷ್ಟು ಜನ ಇದಕ್ಕೆ ಕಲ್ಲು ಹಾಕಿದವರೇ ಹೆಚ್ಚು. ನಮ್ಮ ಜೊತೆಗಿರುವ ಕರ್ಮಠರಂತೂ ಇದ್ದಾರೆ, ಅವರು ನಮಗೆ ಬಿಡಂಗ್ ಕಾಣಲ್ಲ. ಅವರು ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು ಬಸವಣ್ಣ ತಿಳಿಸ್ತಾ ಇದ್ದಾನೆ. ಅವರು ನಮ್ಮನ್ನು ಹಿಡ್ಕೊಂಡು ಕೆಲವರು ಮಂದಿ ಮುಣುಗಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸುವ ಮೂಲಕ ಅಧ್ಯಯನ ಮಾಡ್ರಪ್ಪ, ಏನಿದೆ ಅದನ್ನ ನಾನು ಕೊಟ್ಟು ಬಿಡಿ ರಿಪೋರ್ಟ್ ಅಂತ ರಿಪೋರ್ಟನ್ನು ತರಿಸಿಕೊಂಡು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವ ರಿಪೋರ್ಟ್ ಬಂದ ಮೇಲೆ ಅದನ್ನ ಕೇಂದ್ರೀಕರಿಸಿದವರು. ಬಹುಶಃ ಈ ಕೆಲಸವನ್ನ ಯಾವ ಲಿಂಗಾಯತ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಆಗು ಮಾಡಿದವರು ಸಿದ್ದರಾಮಯ್ಯನವರು. ನೀವು ಅನ್ಬೋದು, ಸರ್ ನಿಜವಾಗಿ ಸಿದ್ದರಾಮಯ್ಯನವರು ಲಿಂಗಾಯತ್. ನಿಜ, ಸಿದ್ದರಾಮಯ್ಯನವರೇ ನಿಜವಾದ ಲಿಂಗಾಯತರು. ಕುರುಬಗೊಲ್ಲಾಳ, ಮಡಿವಾಳ ಮಾಚಿದೇವ, ಅಂಬಿಗರ ಚೌಡಯ್ಯ, ಕಕ್ಕಯ್ಯ, ನನ್ನಯ್ಯ ಇತ್ಯಾದಿ ಇತ್ಯಾದಿ ಕುಶಲಕರ್ಮಿಗಳು ರೂಪಿಸಿದಂಥ ಎಲ್ಲ ನೆಲಮೂಲದ ದುಡಿಯುವ ವರ್ಗವನ್ನು ಕಟ್ಟಿದಂಥ ಒಂದು ಸಮಾಜ ಲಿಂಗಾಯತ. ಈ ಲಿಂಗಾಯತ ಧರ್ಮದ ನಿಜವಾದ ವಾರಸುದಾರ ಸಿದ್ದರಾಮಯ್ಯನಂತ ತಳವರ್ಗದ ಜನಗಳೇ ಹೊರತು ಮೇಲ್ವರ್ಗದ ಜನಗಳು ಅಲ್ಲ ಅಂತನ್ನುವ ಸತ್ಯವನ್ನ ಪದೇ 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 ಮನದಟ್ಟು ಮಾಡಿಕೊಟ್ರು. ಯಾರೋ ಹೇಳಿದ್ರು, ಅಯ್ಯೋ ಇವರು ರಾಯರ ಫೋಟೋವನ್ನ ಇಸ್ಕೊಳ್ಳಿಲ್ಲ, ಅದಕ್ಕೆ ಗುರುವಾರದಿಂದಲೇ ಇವರು ಕುರ್ಚಿ ಹೋಯ್ತಂತ. ಕುರ್ಚಿ ಹೋಗ್ಲಿಲ್ಲ, ಯಾರು ಕಸ್ಕೊಳ್ಳಿಲ್ಲ. ಈ ಕುರ್ಚಿಯನ್ನ ಹಿಂದಿನ ಒಪ್ಪಂದದ ಪ್ರಕಾರ ಬಿಟ್ಟು ಕೊಟ್ರು ಅಷ್ಟೇ. ವಾರ 7 ಕುಲ 18 ಅಂತನ್ನುವ ಸಂದರ್ಭದಲ್ಲಿ ವಾರಗಳು, ದಿನಗಳು, ತಿಥಿಗಳು, ಮಿತಿಗಳು ಇವು ಯಾವುದಕ್ಕಾದ್ರೂ ಬೆಲೆ ಇದೆಯಾ? ಹೀಗೆ ಗಟ್ಟಿಯಾಗಿ ತಮ್ಮ ವೈಚಾರಿಕ ನಿಲುವುಗಳನ್ನ ಪ್ರಕಟಿಸಿದಂಥ ಸಿದ್ದರಾಮಯ್ಯನವರ ಚರಿತ್ರೆಯ ಪುಟಗಳ ಅಷ್ಟೇ ಅಲ್ಲ, ಲಿಂಗಾಯತ ಚರಿತ್ರೆಯ ಪುಟಗಳಲ್ಲೂ ಕೂಡ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟದ್ದು. ಇದನ್ನು ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ಹೊರತುಪಡಿಸಿ ಸಿದ್ದರಾಮಯ್ಯನವರ 5 ವರ್ಷದ ತರುವಾಯ 3 ವರ್ಷದ ಆಡಳಿತತ್ತಲ್ಲ, ಈ ಬಗ್ಗೆ ನನಗೂ ಕೂಡ ಕೆಲವು ಪತ್ರಕರ್ತನಾಗಿ ಕೆಲವು ಆತಂಕಗಳಿವೆ, ಕೆಲವು ನೋವುಗಳಿವೆ, ಕೆಲವು ಸಿಟ್ಟುಗಳಿವೆ. ಸಿದ್ದರಾಮಯ್ಯ ಎಷ್ಟು ಗಟ್ಟಿಮುಟ್ಟಾಗಿ ಇರುವಾಗಲೂ ಕೂಡ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಆಡಳಿತದ ಅವಧಿಯಲ್ಲಿ ನಡೆಸಿದಂಥ ಕೈಚಳಕಗಳು ನನಗೆ ಗೊತ್ತು. ಇಡೀ ವ್ಯವಸ್ಥೆನೇ ಕೆಟ್ಟು ಕುಲಗೆಟ್ಟು ಹೋಗುವ ಈ ಸಂದರ್ಭದಲ್ಲಿ, ಆತ್ಮಸಾಕ್ಷಿ ಅನ್ನೋದೇ ಇಲ್ಲದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಾತ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಮಗೆಷ್ಟು ಸಾಧ್ಯವೋ ಅಷ್ಟು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರಿಯನ್ನ ಈ ನೆಲದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಿತ್ತಿ ಹೋದರು. ಕರ್ನಾಟಕದ ಎಲ್ಲ ಕಚೇರಿಗಳಲ್ಲೂ ಕೂಡ ಬಸವಣ್ಣವರ ಭಾವಚಿತ್ರ ರಾರಾಜಿಸುವಂತೆ ಮಾಡಿದರು. ಈ ಶ್ರೇಯಸ್ಸು ಸಿದ್ದರಾಮಯ್ಯನವರ ಅವರ ಗಟ್ಟಿತನಕ್ಕೆ ಮಾತ್ರ ಸಿಗ್ತದೆ. ಯಾಕಂದ್ರೆ ಇವರು ಪ್ರೊಫೆಸರ್ MD ನಂಜುಂಡಸ್ವಾಮಿಯವರ ಶಿಷ್ಯರು ಅಂತ, ಅವ್ರ ವಿಚಾರಧಾರೆ ಹಿನ್ನೆಲೆಯಲ್ಲಿ ಗಟ್ಟಿಗೊಂಡವರು ಅಂತ ಹೇಳ್ತಾ ಬಂದವರು. ಆ ಪ್ರೊಫೆಸರ್ ಕೂಡ ಬಸವಾದಿ ಶರಣರ ವಿಚಾರಗಳಿಂದ ಪ್ರೇರಿತರಾದವರು ಅನ್ನುವ ಸಂಗತಿಯನ್ನ ನಾವು ಯಾರೂ ಮರಿಬಾರದು ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು.
ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.